ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅದು ಕತ್ಲಲ್ಲಿ. ನಾನು ಮಾಡ್ತಾ ಇರೋದು ಎಷ್ಟು ಸರಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕನ ಹತ್ರ ಸುಳ್ಳು ಹೇಳ್ದೆ ಅಲ್ವಾ, ಅದಕ್ಕೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಆ ಮನೆ ಬಿಟ್ಟು ಅಕ್ಕನ ಜೊತೆ ಬಂದಾಗ ಒಬ್ರಿಗೊಬ್ರು ಮೊದಲು ಮಾತಾಡ್ಕೊಂಡಿದ್ದೆ ಇದು. ಸುಳ್ಳು ಹೇಳಬಾರ್ದು, ಯಾವುದೇ ವಿಷಯನೂ ಮುಚ್ಚಿಡಬಾರ್ದು, ಕನ್ನಡಿ ಥರ ಸ್ವಚ್ಛವಾಗಿರಬೇಕು ಅಂತ. ಆದರೆ ಇವಾಗ ನಾನು ಮಾಡ್ತಾ ಇರೋದೆಲ್ಲ ಉಲ್ಟಾ. ಅಕ್ಕ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ, ವಿಷಯನ ಮುಚ್ಚಿಡ್ತಾ ಇದ್ದೀನಿ. ಅದೇ ಬೇಜಾರು. ಹೇಳಿದ್ದೆ ಒಂದು, ಮಾಡ್ತಾ ಇರೋದೇ ಇನ್ನೊಂದು. ಮಲ್ಲಿ, ನಂಗೆ ಯಾಕೋ ನೀನು ಸುಮ್ಮನೆ ಇದೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಿನ್ನ ಉದ್ದೇಶ ಚೆನ್ನಾಗಿದೆ ತಾನೆ. ನೀನು ಇಷ್ಟೆಲ್ಲ ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು ಅಗತ್ಯನೇ ಇಲ್ಲ. ನೀನೇನು ಅವಳು ಕೆಟ್ಟದ್ದು ಮಾಡ್ತಿಲ್ವಲ್ಲ, ಸಂದರ್ಭಕ್ಕೆ ತಕ್ಕಂಗೆ ವಿಷಯನ ಮ್ಯಾನೇಜ್ ಮಾಡ್ತಿದ್ಯಾ. ಅದರಲ್ಲೂ ನೀನು ಅವಳಿಗೆ ಒಳ್ಳೇದು ಮಾಡೋದಕ್ಕೆ ನೋಡ್ತಿರೋದು. ನಿನ್ನ ಸ್ವಾರ್ಥ ಏನೂ ಇಲ್ಲ. ನೀನು ಇದಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅನಿಸ್ತಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾನೆ ಅಂತಾರೆ. ನೀನು ಏನಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತಾನೆ ಅರ್ಥ ಆಗ್ತಿಲ್ಲ. ನೋಡು, ಈ ವಿಷಯದಲ್ಲಿ ನೀನು ಪಾಪ ಪ್ರಜ್ಞೆ ಅನ್ನೋದನ್ನ ತಲೆಯಿಂದ ತೆಗೆದುಹಾಕು. ನೀನೇನು ಸುಳ್ಳು ಹೇಳ್ತಿಲ್ಲ, ವಿಷಯನ ನಾಜೂಕಾಗೆ ಮುಚ್ಚಿಡ್ತಿದ್ಯಾ ಅಷ್ಟೇ. ಅಳಿಯ ಅಲ್ಲ ಮಗಳ ಗಂಡ. ಈ ಕೈಯಲ್ಲಿ ತಿಂದ್ರು ಸಗಣಿನೇ, ಆ ಕೈಯಲ್ಲಿ ತಿಂದ್ರು ಸಗಣಿನೇ. ಸುಳ್ಳೆ ಅಲ್ವಾ? ಇಲ್ಲದೆ ಇರೋ ಎಕ್ಸಾಂಪಲ್ಸ್ನೆಲ್ಲ ತಗೊಂಬಂದು ನನ್ಗಿಲ್ಲಿ ಕೊಡಬೇಡ ನೀನು. ನೋಡು, ಫಸ್ಟ್ ಆಫ್ ಆಲ್ ನೀನು ಯೋಚನೆ ಮಾಡ್ತಿರೋದು ಈ ಗೊಂದಲ, ಇದನ್ನೆಲ್ಲ ತಲೆಯಿಂದ ತೆಗೆದುಹಾಕು. ಈ ವಿಷಯದಲ್ಲಿ ಪಾಪ ಪ್ರಜ್ಞೆ ಬೇಡ ಅಂದ್ರೆ ಬೇಡ, ಗೊತ್ತಾಯ್ತಾ? ನಾವಿಷ್ಟೆಲ್ಲ ಮಾಡ್ತಿರೋದು ಅವರಿಬ್ರು ಒಂದಾಗ್ಲಿ ಅಂತ ತಾನೆ. ನಮ್ಮಿಬ್ರಿಗೂ ಬೇಕಾಗಿರೋದು ಅದೇ, ಅವರಿಬ್ರು ಒಂದಾಗಿ ಖುಷಿಯಾಗಿ ಚೆನ್ನಾಗಿರ್ಲಿ ಅನ್ನೋದು. ಅದು ಮಾತ್ರ ತಲೆಯಲ್ಲಿರ್ಲಿ. ಏನೋ ಈ ವಿಷಯ ಅಕ್ಕನಿಗೆ ಗೊತ್ತಾಗ್ದಿದ್ರೆ ಸಾಕು. ನಾ ಸುಳ್ಳು ಹೇಳ್ತಾ ಇದ್ದೀನಿ, ವಿಷಯನ ಮುಚ್ಚಿಡ್ತಿದ್ದೀನಿ ಅಂತ ಅಕ್ಕನಿಗೆ ಏನಾದರೂ ಗೊತ್ತಾದ್ರೆ ಅವ್ರ ಮನಸ್ಸು ಹೊಡೆದೋಗುತ್ತೆ. ಆಮೇಲೆ ನಾನು ಜೋಡ್ಸೋಕ್ಕೂ ಆಗಲ್ಲ. ಅಕ್ಕಂಗೆ ಬೇಜಾದ್ರೆ ನಂಗೆ ನೋಡೋಕ್ಕಾಗಿಲ್ಲ. ಹೇಗಾಗತ್ತೆ ಬೇಜಾರು? ಅವ್ರಿಗೆ ಗೊತ್ತಾದ್ರೆ ತಾನೇ ಬೇಜಾರಾಗೋದಕ್ಕೆ. ಗೊತ್ತಾಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ ಬಿಡು, ತಲೆ ಕೆಡಿಸ್ಕೋಬೇಡ. ನಂಗೊಂದು ಸಹಾಯ ಮಾಡ್ತೀರಾ? ಏನು? ನಾಳೆ ಅವರಿಬ್ರು ವೆಡ್ಡಿಂಗ್ ಆನಿವರ್ಸರಿ. ನೀನು ಕೋಚಿಂಗ್ ಬಂದಾಗ ಎಲ್ಲೋ ಒಂದು ಪರ್ಚೇಸ್ ಮಾಡಿದ್ದೆ, ಅದಕ್ಕೊಂದು ಕೂಪನ್ ಸಿಕ್ತು. ಒಳ್ಳೆ ಹೋಟ್ಲಲ್ಲಿ 4 ಜನಕ್ಕೆ ಊಟಕ್ಕೆ ಆಫರ್ ಇದೆ ಅಂತ. ಭೂಮಿಕನ ಮಗುನಲ್ಲಿ ಕರ್ಕೊಂಬಾ. ಆನಂದಪ್ಪ, ಈಗ ಮಲ್ಲಿಗೆ ಏನ್ ಹೇಳಿದ್ನೋ ಅದೇ ಪ್ಲಾನ್ ನಿನಗೂ ಅಪ್ಲೈ ಆಗತ್ತೆ. ನೀನು ಗೌತಮನ್ ಕರ್ಕೊಂಬಾ. ಹೇಗಿದೆ ಪ್ಲಾನು? ಸೂಪರ್ ಆಗಿದೆ. ಸೂಪರ್. ಅದೇನೊಂದು ಸಣ್ಣ ಸಮಸ್ಯೆ ಇದೆ. ಈ ಕೂಪನ್ ತಗೊಂಡೋಗಿ ನಾನೇನಾದ್ರು ಅಕ್ಕನ ಕೈಲಿ ಕೊಟ್ರೆ ಇದು ಎಲ್ಲಿಂದ ಬಂತು, ಹೇಗ್ ಬಂತು ಅಂದ್ರೆ 1000 ಪ್ರಶ್ನೆ ಕೇಳ್ತಾರೆ. ಆಮೇಲೆ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗತ್ತೆ. ನನಗೆ ಫುಲ್ ಗಲಿಬಿಲಿ ಆಗತ್ತೆ. ಅದಕ್ಕೇನೆ ನಿಮ್ಮ ಹೆಸರು ಹೇಳಿ ಅಕ್ಕನ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗೋಣ ಅಂತ. ಹೆಂಗೆ? ನಿನ್ ತರ ಲೈಕ್ ಆಲ್ವೇಸ್ ನಿನ್ ಐಡಿಯಾನು ಸೂಪರೇ ಬಿಡು. ಸರಿ ಆಯ್ತು. ಈ ಕೂಪನ್ ತಗೊಂಡ್ ಬಂದು ನಾಳೆ ಬೆಳಿಗ್ಗೆ ಅಕ್ಕನ ಮುಂದೆ ನಿಮ್ ಡ್ರಾಮಾನ ಶುರು ಮಾಡಿಕೊ. ಓಕೆನಾ? ಓಕೆ.